ಓಕೆ ಓಕೆ ಎಷ್ಟು ಕೆ ಜಿ ಉಂಡವು? ನಾವೀಗ ಪಣಪಿಲದಲ್ಲಿದ್ದೇವೆ. ಇಲ್ಲಿ ಇವತ್ತು ಮತ್ತು ನಾಳೆ ಮತ್ಸ್ಯ ಮೇಳ ನಡೀತಾ ಉಂಟು. ಇಲ್ಲಿನ ಈ ಬಂಡೆ ನಮ್ಮ ಜೊತೆ ರಾಜೇಶ್ ಕೋಟ್ಯಾನ್ ಇದ್ದಾರೆ, ಇದರ ರೂವಾರಿ. ಅವರ ಹತ್ರ ಒಂದೆರಡು ಮಾತು ಕೇಳೋಣ. ಎಲ್ಲರಿಗೂ ವಂದಿಸುತ್ತಾ ನಾವು ಈ ದಿನದಂದು ಮತ್ಸ್ಯ ಮೇಳವನ್ನು ಪಣಪಿಲದಲ್ಲಿ ಮಾಡಿದ್ದೇವೆ. ಇದು ಮೀನುಗಾರಿಕೆ ಇಲಾಖೆ ಮಂಗಳೂರು ಹಾಗೂ ಮೀನುಗಾರಿಕೆ ಮಹಾವಿದ್ಯಾಲಯ ಮಂಗಳೂರು ಇವರ ಜಂಟಿ ನಿರ್ದೇಶನದಲ್ಲಿ ಈ ಆಲ್ರೆಡಿ ನಮ್ಮದು ಪ್ರೋಗ್ರಾಮ್ ಆಗಿದೆ. ಅಂದರೆ ಈಗ 200ಕ್ಕಿಂತ ಹೆಚ್ಚು ಜನರು ಬಂದು ಮಾಹಿತಿ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ತುಂಬ ಜನ ಇವತ್ತು ಮೀನನ್ನು ಖರೀದಿಸಿದ್ದಾರೆ. ಅಂದರೆ ಇದು ಲೈವ್ ಫಿಶ್ ಇಲ್ಲಿ, ಅಂದರೆ ಇದು ಇಲ್ಲ ಇರುವುದು ನಿಮಗೆ ನೋಡಿರ್ಬೋದು. ಅಂದರೆ ನಿಮಗೆ ಯಾವಾಗಲೂ ಸಿಗುತ್ತೆ, ಯಾವನ್ನು ಹಿಡಿತಾರೆ ಸಮುದ್ರದ ಮೀನು. ಇದು ಆಗಲ್ಲ, ಇದು ತಾಜಾ ಮೀನು. ನಿಮಗೆ ಯಾವುದು ಮೀನು ಬೇಕು ಅದನ್ನು ಹಿಡ್ಕೊಂಡು ಇಲ್ಲಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹೌದು, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನಿಮಗೆ ನೀನು ಬೇಕಾದ ಮೀನನ್ನು ಕೊಂಡೋಗ್ಬೋದು. ಇವತ್ತು ಉಂಟು, ಇನ್ನು ನಾಳೆ ಸಹ ಬರ್ಬೋದು. ಬರುವವರೆಗೆ ಇದು ಯಾವ ಮೀನು? ಇದು ಫಂಗೇಶಸ್. ಫಂಗೇಶಸ್. ಈ ಮೀನಿನ ಗುಣಲಕ್ಷಣ ಏನು? ಇದು ಮೀನು ಅಂದರೆ ಇದು ನಮ್ಮದು ಇಲ್ಲಿ ಅಲ್ಲ, ಇದು ವೆಸ್ಟ್ ಬೆಂಗಾಲ್ನ ತಳಿ. ಅಂದರೆ ಇದು 5 ವರ್ಷದಿಂದ ನಾವು ಇಲ್ಲಿ ಸಾಕಾಣಿಕೆ ಮಾಡ್ತಿದ್ದೇನೆ. ಇದು ಅಂದರೆ ಏರ್ ಬ್ರೀದಿಂಗ್ ಅಂದರೆ ನಮ್ಮದು ಕ್ಯಾಟ್ಟ ಮತ್ತು ರೋಹು ಹಿಡಿದು ಏನು ಮಾಡ್ತೇವೆ ಅಂದರೆ ನೀರಿನಲ್ಲಿ ಆಕ್ಸಿಜನ್ ತಗೊಂಡು ಇದು ಏರ್ ಬ್ರೀದಿಂಗ್ ಅಂದರೆ ಹೊರಗೆ ಬಂದು ತಗೊಂಡು. ಹುಲ್ಲು ಸೊಪ್ಪು ಎಲ್ಲ ತಿಂತಲ್ಲ? ಹುಲ್ಲು ಸೊಪ್ಪು ಎಲ್ಲ ವೆಜಿಟೇರಿಯನ್ ಮೀನು. ಒಳ್ಳೆ ಸಿಂಗಲ್ ಬೋನ್ ಮೀನು. ನಿಮಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ಗ್ರೋತ್ ಬರುತ್ತೆ. ಇದು 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 ಎಷ್ಟು ಇದಕ್ಕೆ ಪ್ರಾಯ ಎಷ್ಟು ಈ ಮೀನಿಗೆ? ಈ ಮೀನಿಗೆ 1 ವರ್ಷ ಆಗ್ತಾ ಬಂತು. ಓಕೆ, 1 ವರ್ಷದಲ್ಲಿ ಇಷ್ಟು ದೊಡ್ಡ ವರ್ಷದಲ್ಲಿ 1 kg, 200, 2.5, 3 kg ತನಕ ಸಹ ಹೋಗುತ್ತೆ. ಓಕೆ, ಹೌದು. 5-6 kg ಮೀನು ಹೇಳಿದ್ರೆ ಅದೇ 5-6 kg ನಾವು ಫಾಂಡಲ್ಲಿ ಉಂಟು. ಅದು ಬ್ರೂಡ್ ಸ್ಟಾಕ್ ಅಂತ ಇಟ್ಟದ್ದು. ಅಂದರೆ ಈ ಸರಿ ಅಂದರೆ ಇದು ಕಲ್ಕತ್ತಾದಿಂದ ಸಿಗುವುದರಿಂದ ನಾವು ಮಡಂಜಿ ಸಹ ಉಂಟು. ಅದಂದರೆ ನಾವು ಇಲ್ಲಿ ಅದಕ್ಕೆ ಸ್ಪರ್ಮ್ ತೆಗೆದು ಅದಕ್ಕೆ ನಾವು ಮರಿ ಮಾಡಬೇಕಂತ ಇದ್ದೇವೆ. ಹೌದು, ಹಾಗಾಗಿ ಅದು ಎಲ್ಲ ಅದರಲ್ಲೇ ಉಂಟು. ಈಗ ನಮ್ಮ ಜೊತೆ ತಾಕೋಡೆಯ ಪೀಟರ್ ಡಿಸೋಜ ಪೆದ್ರಾಮರು ಇದ್ದಾರೆ. ಪೆದ್ರಾಮ್ ಪ್ರಭು ಅಂತ ಅವರೊಂದು ಮೀನು ಪಡ್ಕೊಂಡಿದ್ದಾರೆ. ಅವರನ್ನು ತಮ್ಮ ಮೀನನ್ನೀಗ ತೋರಿಸ್ತಾರೆ ನೋಡಿ. ಇದು ನಾನು ರಾಜೇಶ್ ಅವರ ಫಾರ್ಮಿಗೆ ಬಂದದ್ದಕ್ಕೆ ಒಂದು ನೆನಪಿಗೆ ತಗೊಂಡೆ. ಓಕೆ, ನೋಡೋದು ಬಹಳ ಚೆಂದ ಇದೆ. ಓಕೆ, ರುಚಿ ನೋಡಬೇಕು. ರುಚಿ ಅದು ರೆಡಿ ಆದ ನಂತರ ನಮ್ಮನ್ನು ಕರಿತೀರಾ? ಬರ್ತೇನೆ, ಖಂಡಿತ. ನಿಮಗೆ ಸ್ವಾಗತ ಉಂಟು. ಇದು 2 ಕಿಲೋ ಇಲ್ಲ, ಸ್ವಲ್ಪ ಕಡಿಮೆ ಉಂಟು, ಆದರೂ ನಮಗೆ ಸಾಕು, ಕುಟುಂಬ ಫ್ಯಾಮಿಲಿಗೆ ಸಾಕು. ಓಕೆ ಓಕೆ ಓಕೆ. ನಾವೀಗ ಇವತ್ತಿನ ಇಲ್ಲಿ ಏರ್ಪಡಿಸಿದ ವ್ಯವಸ್ಥೆಗಳನ್ನು ಸ್ವಲ್ಪ ತೋರಿಸ್ತೇನೆ. ಇದು ಫಂಗೇಶಿಯಸ್ ಮೀನು. ಪರಿಸರ ತುಂಬ ಚೆನ್ನಾಗಿದೆ. ಇವರು ನಮ್ಮ ರಾಜೇಶ್ರು. ಬನ್ನಿ ಸರ್, ಬನ್ನಿ. ಇವತ್ತು ಏನೇನೆಲ್ಲ ಆಯಿತು ಸ್ವಲ್ಪ ವರದಿ ಹೇಳಿ. ಇದು ಕಟ್ಟ ರೋಹು, ಇದು ಸಹ ಮಾರ್ಕೆಟಿಂಗಿಗೆ ಇರುವಂಥದ್ದು. ಇದಕ್ಕೆ ನಾವು ಆ್ಯಕ್ಚುಲಿ ನಾವು 300 ಸೇಲ್ ಮಾಡೋದು. ಇವತ್ತು ನಾವು 250 ಕೊಡ್ತಿದ್ದೇವೆ. ಅದು 350, ಅದು 275 ಆ ಮೀನನ್ನು ಕೊಡ್ತಿದ್ದೇವೆ. ಓಕೆ, ಇಲ್ಲಿ ಬನ್ನಿ. ಇದು ಎಂತ ನೀರು? ಇದು ಅಂದರೆ ಅದಕ್ಕೆ ಆಕ್ಸಿಜನ್ ಅಂದರೆ ರೊಟೇಷನ್ ಕೊಟ್ಟದ್ದು ನೀರು, ಅದರಿಂದ ಅದಕ್ಕೆ ಬೀಳುವಂಥದ್ದು. ಇದರಲ್ಲಿ ಮುರೇಳಿತ್ತು, ಈಗ ನೋಡಿ ಒಂದು ಕಾಣ್ತದೆ, ದೊಡ್ಡ ದೊಡ್ಡದೆಲ್ಲ ಅಲ್ಲಿ ಉಂಟು. ಹೌದು, ಇಲ್ಲಿ ಬನ್ನಿ. ಇದರಲ್ಲಿ ಮರಿಗಳುಂಟು. ಇವತ್ತು ಏನೆಲ್ಲ ಕಾರ್ಯಕ್ರಮ ಆಯಿತು? ಇವತ್ತು ಅದೇ ಮೀನು ಮರಿ ವಿತರಣೆ, ಮೀನಿನ ಬಗ್ಗೆ ಮಾಹಿತಿ ಕಾರ್ಯಾಗಾರ, ಹಾಗೆ ಜಾಸ್ತಿ ಮೀನಿನ ಬಗ್ಗೆ ಮಾಹಿತಿ. ಇದರಲ್ಲಿ ಸಹ ಮೀನು ಉಂಟು. ಇದಂದರೆ ನಾವು ಫಂಗೇಶಸ್ ಸ್ವಲ್ಪ ಸಣ್ಣ ಮೀನು, ಈ ಸೈಜಲ್ಲಿ ಮೀನು ಉಂಟು ಇದು. ಓಕೆ ಓಕೆ. ಒಟ್ಟಿಗೆ ಬಿಡೋದು ನೆಟ್ಕಟ್ಟು ಅವು ಈರಾಗ ಪ್ಲಾಸ್ಟಿಕ್ ಹಾಕುದು. ಈ ಮೀನು ಅವು ಮಾಡಿ ಅವು ನೆಕ್ಲೆ ಕೂಡ ತಿನ್ಬೋದು. ಒಟ್ಟಿಗೆ ಬಿಡ್ಬೋದು. ಕೊಕ್ಕ ಎಂಚ ಕೋರಿಲೆ
ನೋಡಿ ನಮ್ಮ ದಕ್ಷಿಣ ಕನ್ನಡದ ಹಳ್ಳಿಯ ಪರಿಸರ ಅಂದರೆ ನೋಡಿ ಹೀಗಿರ್ತದೆ. ಏನೇನಲ್ಲ ಮರ ಗಿಡ ನೋಡಿ, ಬಾಳೆಕಾಯಿ. ನೋಡಿ ನಾವೀಗ ಒಂದು ಕೆರೆಗೆ ಹೋಗ್ತಾ ಇದ್ದೇವೆ ನೋಡಿ. ಇದು ಸ್ವಲ್ಪ ದೊಡ್ಡ ಕೆರೆ, ಇದರಲ್ಲಿ ದೊಡ್ಡ ಜಾತಿಯ ಮೀನುಗಳು ಇವೆ. ಬೇಕಾದಾಗ ಅವರು ಹಿಡ್ಕೊಂಡು ಹೋಗ್ತಾರೆ. ಈಗ ಮೇಲೆ ಕಾಣಿಸೋದಿಲ್ಲ, ಆಳವಾಗಿದೆ, 4 ಅಡಿ ಆಳ ಇದೆ ಅಂತ ಹೇಳ್ತಿದ್ದಾರೆ ರಾಜೇಶ್. ತಮ್ಮ ಗುಡ್ಡವನ್ನು ಕೆರೆ ಮಾಡಿ ಈ ರೀತಿ ಅವರು ಮೀನುಗಾರಿಕೆ ಮಾಡ್ತಾಯಿದ್ದಾರೆ, ಮೀನು ಸಾಕಾಣಿಕೆ. ನೋಡಿ ಇದು ಹಳ್ಳಿ ಅಂದರೆ ಹೀಗೆ ಎಷ್ಟು ಸುಂದರವಾಗಿದೆ ನೋಡಿ, ಪ್ರಶಾಂತವಾಗಿದೆ ಮತ್ತು ಸ್ವಚ್ಛ ಹಚ್ಚ ಹಸುರಿನಿಂದ ಕೂಡಿದೆ. ನಮ್ಮ ಸಂಗಾತಿ ಪೆದ್ರಾಮರು ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ನನಗೆ ಭಾಳ ಖುಷಿ, ನನಗೆ ಕೃಷಿಕಲ್ಲ ಹಾಗೆ ತುಂಬ ನಿಮ್ಮ ಮನೆಯಲ್ಲಿ ಕೂಡ ತುಂಬ ಸಂತೋಷ ಆಯಿತು. ನಮ್ಮ ವ್ಯವಸ್ಥೆ ಇದೆ. ಓಕೆ, ನೀವು ಮಾಡುವವರಿದ್ದೀರಾ ಈಗ? ಹೌದು, ದೊಡ್ಡ ಫಾಂಡ್ ತೆಗೆದಿದ್ದೇನೆ. ಓಕೆ, ಈಗ ನೀವೊಂದು ಟ್ರಯಲ್ ನೋಡಲಿಕ್ಕೆ ಒಂದು ಮೀನು ತಗೊಂಡಿದ್ದೀರಿ? ಹೌದೌದು ಹೌದು. ಆಯ್ತಾಯ್ತು, ನಮಗೆ ಊಟ ಮಾಡಿದ ನಂತರ ಫೋನ್ ಮಾಡಿ ಹೇಳಿ. ಕರೆಕ್ಟ್, ನಿಮಗೆ ಒಳ್ಳೆದಾದ್ಮೇಲೆ ನಿಮಗೂ ನೋಡುವ ಏನಾದರೂ. ನೀವು ಇನ್ನೊಮ್ಮೆ ಬಂದರೆ ಇಲ್ಲಿ ನೋಡಿ ಕೋಳಿಗಳು ಬೇಕಾದಷ್ಟು ಉಂಟು. ನಿಮ್ಮ ಕಬಾಬು ಅವರಿಗೆ ಗೊತ್ತಿಲ್ಲ, ಅವರ ಭವಿಷ್ಯ ಏನಾಗ್ತದೆ ಅವರಿಗೆ ಗೊತ್ತಿಲ್ಲ. ನೋಡಿ ಎಂತೆಂಥ ರೀತಿಯ ಹಣ್ಣು ಹಂಪಲಿನ ಗಿಡಗಳಿವೆ ನೋಡಿ. ಈಗ ನಾವು ಇನ್ನೊಂದು ಕೆರೆ ಹತ್ತ ಹೋಗ್ತಾ ಇದ್ದೇವೆ. ಇದು ನೋಡಿ ಗೋಬರ್ ಗುಂಡಿ, ಅಲ್ಲಿ ಹಟ್ಟಿ ಇದೆ. ನೋಡಿ ಇದು ಇನ್ನೊಂದು ದೊಡ್ಡ ಕೆರೆ, ತೋಟದ ನಡುವಿನಲ್ಲಿದೆ. ಆ ಕಡೆ ನೋಡಿ ತೆಂಗಿನ ಅಡಿಕೆಯ ತೋಟ. ಇದರಲ್ಲಿ ಇದು ನೋಡಿ, ಇಲ್ಲಿ ಇದು ಮರಿಗಳಿಗೆ ವ್ಯವಸ್ಥೆ. ಸಣ್ಣ ಮರಿಗಳು ಅದರಲ್ಲಿರ್ತವೆ, ಬೇರೆ ಬೇರೆ ಜಾತಿಯ ಮೀನುಗಳಿದೆ ಇದರಲ್ಲಿ, ಅವು ಸಣ್ಣವು. ಮತ್ತು ಇಲ್ಲಿ 4 ಚೌಕಗಳಿವೆ, ಅದರ ಒಳಗೆ ಮರಿಗಳಿವೆ. ಹೊರಗೆ ದೊಡ್ಡ ಮೀನುಗಳಿವೆ, ಮಡಂಜಿ ಮೀನುಗಳು. ಇದು ನಮ್ಮ ರಾಜೇಶ್ ಕೋಟ್ಯಾನ್ರ ಪಣಂಪಿಲದಲ್ಲಿನ ಕೃಷಿ ಜಾಗದಲ್ಲಿರುವ ಮತ್ಸ್ಯ ಕೇಂದ್ರ. ಇದು ಮುಂದೆ ಸೆಕ್ಯೂರಿಟಿ ಗಾರ್ಡ ಕೋರಿ ಸೆಕ್ಯೂರಿಟಿ ಮಾಡ್ತಾರೆ. ಓಕೆ ಓಕೆ, ಮಕ್ಕಳಿಗೆಲ್ಲ ಪರ್ಬ ಇನಿ ಅದ ಮಕ್ಕಳಿಗೆಲ್ಲ ಪರ್ಬ. ಇವರು ನೋಡಿ ಇಲ್ಲಿ ಮೀನಿನ ಮಾರಾಟದ ವ್ಯವಸ್ಥೆ. ಅಕ್ಕ ಎಷ್ಟು ಮೀನು ಆಯ್ತು ಇವತ್ತು? ಹೇಗೆ ಬೇರ? ತೊಂದರೆ ಇಲ್ಲ, ಒಳ್ಳೆ ಹಬ್ಬ ಅಲ್ಲ? ತುಂಬ ಜನ ಬಂದಿದ್ರ ವಿಚಾರಣೆ ಮಾಡಲಿಕ್ಕೆ? ಓಕೆ, ಮರಿಗಳು ಹಾಂ ನೋಡಿ, ಇಲ್ಲಿ ನೋಡಿ ಪುಟ್ಟ ಮಗು. ಓ, ಯಾವುದು ಮೀನಪ್ಪ ಅದು? ನಿನ್ನ ಹೆಸರೇನು ಪುಟ್ಟ? ಏನು ಹೆಸರು? ಹೌದಾ, ಒಳ್ಳೆ ಉಂಟಾ ಮೀನು? ಪಾಪಲ ಮುಳ್ಳುಂಡ. ಹಾಂ, ಮೀನು ಇಷ್ಟನಾ ಇರೇಗೆ? ಮೀನು ಇಷ್ಟನಾ ಕಜಿಪು? ಫ್ರೈ ಮೀನು ಬೋಡಾ? ಓಕೆ, ಹೌದು ನೋಡಿ, ಈ ಮೀನು ನಮ್ಮ ಮಗು ಇಟ್ಕೊಂಡ ಮೀನು. ಒಂದು 300 ಇದೆ, 1 kg 300 ಗ್ರಾಮ್.